ಒಣಗಿ ತಂದು ಎದರಾಗಿ ಇಡ್ತೀವಿ ಒಳ ಬೇಕು ಬೇಡ ಅದಕ್ಕೆ ಒಣಗಿ ಆಗಿ ಇಟ್ಕೊಂಡ್ ಬಿಡ್ರಲ್ಲ ಒಣಗಿ ನಾ ಒಳ ಇರಕೈ ಹೆಗಲ ಮೇಲೆ ಇಟ್ಕೊಂಡು ತಿರುಗುತ್ತೀವಿ ಗಂಡಾಡವ್ರ ಬಾಗ ಪಜ ಏನೇನ ಹೌದಲ್ಲ ನಮ್ಮ ಸೂರ ಹಿಡಿಯಂಗ ಜೋಗ ಪತ್ತ ಅಂದನ ಮಂಡ್ಯಾಗ ಸೀರೆ ಉಟ್ರ ಜೋಗ ಪಾಗ್ತಾರಂದೆ ಸಂಗೋಗಿ ಊರಾಗ ನಿನ್ನ ಮುಗ್ದನ ಅಕ್ಕಿ ಹಿಡದ ಕೇಳ್ತಾನ ನಿತ್ತ ಮಂಡ್ಯಾಗ ಏ ಸೀರೆ ಉಟ್ಟವ್ರೆಲ್ಲ ಜಗತ್ತಿನೊಳಗ ಜೋಗ ಪಾಗ್ತಿದ್ರ ಅಂದ್ರ ಏನು ಮಾಡ್ತಿದ್ರು ಏ ಸತ್ಯಭಾಮ ಪೂಜೆ ಹಾಕಿಳ ತನ್ನ ಮನೆಯಾಗ ಅಲ್ಲಿ ಶಕ್ತಿ ಪೂಜೆ ಹಾಕಿಳಪ್ಪ ಆಗಿನ ಗಳಿಗ್ಯಾಗ ಶಕ್ತಿ ಪೂಜೆ ಹಾಕಿದಲ್ಲಿ ಗಣಸರ ಒಟ್ಟ ಹೋಗ್ತಿದ್ದೆ ಹೌದವಾ ಈ ಮದರಿ ಕೃಷ್ಣ ವಿಚಾರ ಮಾಡ್ಯಾನೋ ತನ್ನ ಮನದಾಗ ಒಟ್ಟ ಗಣಸರು ಮಾತ್ರ ಹೋಗುವುದಿಲ್ಲ ಪೂಜಾದ ಒಳಗ ನಾನೇ ಸೀರೆ ಉಟ್ಟ ಹೋಗ್ಬೇಕಂದು ಆಗಿನ ಗಳಿಗ್ಯಾಗ ತಮ್ಮ ಆಗಿನ ಗಳಿಗ್ಯಾಗ ಏ ಸ್ವತಃ ನಿನ್ನ ಕೃಷ್ಣ ಕುತ್ತ ಸೀರೆ ಮಾತ್ರ ಹುಟ್ಟಿದಾನು ಹೌದಲ್ಲ ಏ ಕೊರವಂಜಂತ ನಾಮ ಬತ್ತು ಕೃಷ್ಣ ದೇವ ಅವ ಸೀರೆ ಹುಟ್ಟಿದ ಜೋಗಪ್ಪಾಗ್ಯ ನೀನು ಆವಾಗ ಇದು ಅಲ್ಲದ ಕೀಚಕನ ಹೊಡಿಬೇಕಾದ್ರ ಭೀಮಸೇನ ಏನು ಮಾಡಿದವ ಸ್ವತಃ ಭೀಮ ಕುತ್ತ ಸೀರೆ ಹುಟ್ಟೋ ಒಂದೇ ಕ್ಷಣದಾಗ ನಮ್ಮ ಸೀರೆ ಹುಟ್ಟ ಹೋದೋ ತಮ್ಮ ಗರಡಿ ಮನೆಯಾಗ ಗರಡಿ ಮನ್ಯಾಗ ಸೀರೆ ಹುಟ್ಟ ಜೋಗ ಪಿದ್ದೇನೋ ಆಗ ಏ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಹೌದಲ್ಲ ಏ ಮೋಹಿನಿ ಅವತಾರ ತಾಳಿ ನಿತ್ತಿ ಒಂದೇ ಗಳಿಗ ಅಲ್ಲಿ ವಿಷ್ಣು ಏನ ಜೋಗ ಪಿದ್ದ ಏನೋ ಆವಾಗ ಇದು ಅಲ್ಲದ ಕೌರವ್ರ ಪಾಂಡವ್ರ ಕೇಳರ್ಯಾಗ ಏನ್ ಮಾಡ್ತಿದ್ರು ಏ ಪಗಡಿ ಆಟ ಆಡಗ ಸೋತಿದ್ರು ಆವಾಗ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರ ಕ್ಷಣದಾಗ ಒಂದ ವರ್ಷ ಅಜ್ಞಾತವಾಸ ಇತ್ತ ಅವರ ಪಾಲಿಗ ಏ ಅದೇ ಒಂದ ವರ್ಷದೊಳಗ ಮೂರ ಲೋಕದ ಅರ್ಜುನ ಕೇಳಿ ಏನು ಮಾಡ್ತಿದ್ದ ಅರ್ಜುನ ಮೂರ ಲೋಕದ ಗಂಡ ಅರ್ಜುನ ಅಂತ ಕರಿತಾರ ಅಂತ ಸಹಿತ ಸೀರೆ ಹುಟ್ಟ ನಿತ್ತ ರಾಜನ ಮನೆಯಾಗ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ನಿಂತಿದ್ದಾಗ ಹೌದಲ್ಲ ಏ ಭ್ರಮಿಳೆ ಅಂತ ನಾಮ ಪಡೆದು ಆಗಿನ ಗಳಿಗ್ಯಾಗ ಅಲ್ಲಿ ಅರ್ಜುನೇನ ಜೋಗಪ್ಪಾಗಿದ್ದೇನೋ ಆವಾಗ ಇನ್ನ ಪಂಡ್ರಾಪುರದ ವಿಠಲ ಸುದ್ದಿ ಕೇಳೋ ಇದ್ರಾಗ ಏ ಸಕೋಬಾಯಿ ಬಡತಿನ ಒಳಗ ವಿಠಲ ಸಹಿತ ಸೀರೆ ಊಟ ಹೌದಲ್ಲ ಏ ಸೀರೆ ಉಟ್ಟ ಬಂದ ಆಕಿ ಗಂಡನ ಮನೆಯಾಗ ಅವೇನ ಜೋಗಪ್ಪಾಗಿ ಹೊಕ್ಕಿದ್ದೇನೋ ಆಗಿನ ಗಳಿಗ್ಯಾಗ ಬಾಗಪ್ಪಾಜ ನೀನು ಕೂತ ಜೋಗಪ್ಪಿಗ ಆಗ್ಬೇಕಾದ್ರ ಹೌದಲ್ಲ ನಿಮ್ಮ ಅಪ್ಪನ ಹೆಸರ ಮೇಲ ಜೋಗಪ್ಪಾಗಿಲ್ಲೋ ಈಗ ನನ್ನ ಎಲ್ಲವನ್ನ ಅವತಾರ ಐತಿ ಕೇಳ ಎಲ್ಲವನ್ನ ಗುಟ್ಟದಾಗ
ಶಾಸನ ಮಾಡಿ ಇಟ್ಟಾಳ ಜಗದಾಗ ಏ ತಾಯಿಗೆ ನಿಂದಿ ಮಾಡಿ ಎಂದ ಮಾತಾಡ್ತೀಯ ಅಂದ್ರ ನೀನು ಏ ಹೊತ್ತ ಹೊಣ್ಲಕ್ಕ ಕೇಳ್ರಿ ಸಂಗೋಗಿ ಇವ್ರ 4 ಮಂದಿಗೆ ಸೀರೆ ಉಡಿಸಿ ಕಳಿಸೋಣ ಮದರಿಗೆ ಮನ್ಯಾಗ ಎಡ್ಡ ಮಕ್ಕಳ ಮಾಡಿ ಸಂಸಾರವಾಜಿ ಆದ ಭಾಗ ಏನ್ ಮಾಡ್ತಾನ ಏ ಸೀರೆ ಒಟ್ಟ ಹಡ್ಲಿಗೆ ಹಿಡದಿ ನಿನ್ನ ಕೈಯಾಗ ಬಂದವ್ರಿಗೆಲ್ಲ ಬಂಡ ರಚ್ಚಿ ಮಾಮ ಅಂತಿ ಇದ್ರಾಗ ಮಾಮ ಅಂದ ರೊಕ್ಕ ಬೇಡ್ತಿ ನಾಚಿಕಿಲ್ಲೇನೋ ನಿನಗ ಏ ಬಾಳ ದೂರ ಬೇಡ ಒಂದ ಮಾತ ಮಾತ್ರ ಕೇಳೋ ನೀಗ ಏ ರಂಡಿ ಹುಣ್ವಿ ಮುತ್ತೈದು ಹುಣ್ವಿ ಬರ್ತಾವಿದ್ರಾಗ ಅಲ್ಲಿ ಎಲ್ಲ ಬಳಿ ಹೊಡ್ಕೋತಾಳ ರಂಡಿ ಹುಣ್ವ್ಯಾಗ ಎಲ್ಲನ ಗಂಡ ಸತ್ತಿರ್ತಾನು ಅಕ್ಕಿ ಬಳಿ ಒಡಿಯತ ಹೌದಿಲ್ಲ ಆ ಎಲ್ಲನ ಮುಂದ ಇಂಥ ಜೋಗಪ್ಪಗೋಳ ಇದ್ದಾಗ ಆಕಿದಟ ಗಂಡ ಸತ್ತನ ಬಳಿ ಒಡ್ಕೋತಾಡ್ರಿ ಯಾವಾಗ ಈ ಮದ್ರಿ ಜೋಗಪ್ಪನ ಗಂಡ ಯಾವ ಸತ್ತದಾಗ ಏನ್ ನಿನ್ನ ಗಂಡ ಯಾವ ಸಾಯ್ತಾನ ಮುತ್ತೈದು ಹುಣಗಿ ಯಾವ ಬರ್ತಾನೋ ಹೌದಿಲ್ಲ ಏ ಗಂಡನ ಹೆಸರ ಹೇಳಿ ಹಾಡ್ರಿ ಮುಂದಿನ ಸಂದ್ರಾಗ ಇರ್ಲಿಕ್ಕಂದ್ರ ಬಸ್ ಕೊಡುವ ಏನಾಗತೈತಿ ನೋಡಿ ಲೆಕ್ಕ ಏನೇನಾಗ್ತೈತಿ ನೋಡ್ರಿ ಜೋಗಾಪದಾನ ಯಾಕೆ ಆಗಬೇಕತ್ತೀನ ಈಕಿ ಕೈಯಾಗ ಅಯ್ಯ ಪೀಸ ಕೂಡ 10 ರೂಪಾಯಿ ಅಲ್ಲ ಮುಂದಿದ್ದವನು ಗಣಮಗನ ನೀನು ಗಣಮಗನ ಸಣ್ಣವ ಬರ್ಲಿ ದೊಡ್ಡವ ಬರ್ಲಿ ಸಾವ ಅಗದಿ ಮಧ್ಯಮ ವರ್ಗದವ ಬರ್ಲಿ ಮಾಮ ಅತಿ ಅವಂಗ ನಿನಗ ಏನ ನಾತಿ ಬರಬರ್ಲ ಕೇಳೋ ವಿಷಯ ಮನ್ಯಾಗ ಹೆಣ್ತಿ ಹಣ್ಣ ಆಗ್ಲಿ ತಮ್ಮ ಆಗ್ಲಿ ಹೆಣ್ಣು ಕೊಟ್ಟ ಮಾವ ಆಗ್ಲಿ ಮಾವತಿ ಹೌದಿಲ್ಲ ಇವ್ ನಿನಗೆ ಏನೂ ಸಂಬಂಧ ಇಲ್ಲ ಏನ ರೊಕ್ಕಕ್ಕೆ ಮಾಮ ಅತ್ತಿಯೋ ಏನ ಸುಮ್ಮನ ಪುಕ್ಕಟ ಬಾಯಿಲೆ ಮಾಮ ಅಂದ್ರ ರೊಕ್ಕ ಉತ್ಸವತಿಯೋ ಹೆಂಗತಿ ಅಜ್ಜ ಹೇಳ ಬಾಗು ಅಜ್ಜ ಏನ್ ಹೇಳ್ತಾನ ಗಿಚ್ಚಿ ಗಿರಿಗಿಲಾಗಿ ಹೋದಿತ್ತು ಹೊತ್ತು ಕುಡದ ಹೊಡಿ 9 ನೀ ಏನ್ ಈಕೇನ ಬಾಯಿ ಮನ್ಯಾಗ ಬಿಟ್ಟು ಬಂದಿಲ್ಲ ಇಲ್ಲ ಒಂದು ಮಾತು ಮಾತಾಡಿದಿ ಬಾಗು ಅಜ್ಜ ನೀ ಹಿರಿಯ ಮನುಷ್ಯ ಅದಿ ನೀನು ಬಾಯಿಲೆ ಬರಬಾರ್ದ ಮಾತು ಒಳ್ಳ ಅನ್ನಬಾರ್ದು ಒಣಿಕೆ ಅನ್ನಬಾರ್ದು ಹೆಂಗಸರ್ದು ಇದನ್ನ ಅನ್ನಬಾರ್ದು ಒಂದು ಮಾತು ಸಾಮಾನ ಅನ್ನಬಾರ್ದವ ನಾ ಮಾತು ಅನ್ನಬೇಡ ಬಾಗು ಅಜ್ಜ ನಾವು ಮುಚ್ಚಿ ಹೋಗಬೇಕ ಶಾಣ್ಯರ ಲೆಕ್ಕ ಮಾತ ಗಾತೈತಿ ಮಾತ ಮುತ್ತೈತಿ ಮಾತ ಮಾಣಿಕ್ಯ ಮಾತ ರತ್ನ ಮಾತು ಅರಿತವ ಮಾಣಿಕ್ಯ ತಂದ ಬಾಗು ಅಜ್ಜ ನಿನ್ನ ಸಂಗಾರ ತಂದ ನನ್ನ ಗಂಟು ಹಾಕ್ಯಾರಂದ್ರ ಇಟ್ಟು ಹುಮ್ಮಸ್ ಬರ್ತದಪ್ಪ ಸತ್ಯ ಜಾಗನೆ ನಿಂತ ಹೇಳ್ತ ನಿನಗ ಇವತ್ತ ಎಲ್ಲಾ ಗಂಡಗಿತ್ತ ಶಾನ್ಯಾರ ಬಂದಾರ ನಮ್ಮ ಸಂಗಾಟ 4 ಶಾನ್ಯಾತನದ ಮಾತು ಬರ್ತಾವ ಅಂತ ಹೇಳಿ ನಿನ್ನ ಸಂಗಾಟ ಹುಮ್ಮೆಸಲಿ ಎಲ್ಲಿ ಹಿಡಿಕಿ ಹಿಡಿತೀವಿ ನಾವು ನಮಗೊಂದು ಹೆಮ್ಮೆ ಬರಾವ್ರಿಗೆ ಹೇಳ್ತೀವಿ ನಾವು ಬಾಗಪ್ಪ ಜನ ಸಂಗಾಟ ಹಾಡ್ಕಿಗೆ ಹೊಂಟದ ಇವತ್ತು ಹೇಳಿ ಎಲ್ಲಾ ಗಂಡ ಹಾಡೋರ್ ಒಳಗ ಎಲ್ಲರಿಗೂ ಒಂದು ಸ್ಥಾನ ಬೇರೆ ಅದ ಬಾಗುವಜ್ಜ ಇವತ್ತು ನಿನಗೊಂದು ಸ್ಥಾನ ಬೇರೆ ಅದ ಯಾಕಂದ್ರ ಎಲ್ಲ ಅಳದ ಬಳಚೇದಿ ಅನಾಡ್ಲಿ ನಿನಗೊಂದು ಸ್ಥಾನ ಕೊಟ್ಟ ನಿನ್ನ ಸಂಗಾಟ ಜೋಡಿ ಎಡಿ ಹಿಡಿಕಿ ಹಿಡಿತೀವಿ ನಿನ್ನಿಂದ ನನಗ ಜ್ಞಾನ ಉತ್ಪತ್ತಿ ಆಗ್ಲತ್ತಿ ನಿನ್ನ ಸಂಗಟ ಹಿಡಿತೀವ ನೀ ಬಿಟ್ಟುಕೊಟ್ಟು ಬಾಟ್ಲಿ ತಂದನಿ ಔಷಧಿ ತಂದನಿ ಸೀರೆ ಆಗ್ಬಿಡ್ತನು ನಾನು ಒಣಗಿ ತಂದನು ಒಣಗಿ ತಂದು ಎದರಾಗಿ ಇಡ್ತೀವಿ ಒಳ ಬೇಕು ಬೇಡ ಒಣಗಿ ಇಟ್ಕೊಂಡ್ ಬಿಡ್ರಲ್ಲ ಒಣಗಿ ನಾ ಒಳ ಇರ್ಲಿಕ್ಕೆ ಹೆಗಲ ಮೇಲೆ ಇಟ್ಕೊಂಡು ತಿರುಗುತ್ತೀರ ಗಂಡಾಡವ್ರ 4 ಮಂದಿ ಹೆಗಲ ಮೇಲೆ ಇದ್ದಾಗ ನಾ ಒಣಕಿ ಅದಕ್ಕ ನೋಡ ಏನು ಒಣಕಿ ಕೂತೈತ್ಲೆ ಲಿಂಗನು ಅಂತ ಒಣಕಿ ಕೆಳಗ ಜಲಾರಿ ಹಿಡ್ಕೊಳಕ್ ಆಧಾರ ಐತಿ ಅನ್ನಟ್ಲೆ ಮ್ಯಾಗ ಗಜ ಉರಿಯೈತಿ ಮತ್ತೆ ಕೆಳಗ ಹಿಡ್ಕೊಳಕ್ ಆಧಾರ ಇರ್ಲಿಕ್ಕಂದ್ರ ಏನ್ ಹೆಗಲ ಮ್ಯಾಗ ಇಟ್ಕೋತಿದ್ರಿ ನನ್ನ ಗುಜ್ಜಿಗಳೇ ನೀರೇ ಹೇಳ್ಬೇಕಲ್ಲ ಏನ್ ನನ್ ಬುದ್ಧಿಗಿದ್ದಿಲ್ಲ ಮನ್ಯಾಗ ಮುತ್ಯ ಸತ್ತಂಗ ಹೇಳತ್ತೇರಿ ಏನು ಭಾಷೆನ ಬೀಗಿಲ್ಲ ನಮಗ್ ಹೇಳ್ತಾನ ನಾವ್ ಹಂಗಿಲ್ಲ ನೀವ್ ಹಿಂಗಿಲ್ಲ ನಿಮ್ಮ ಅವ್ಗಳು ಹಂಗ ಮಾಡ್ರು ನಮ್ಮ ಅವ್ಗಳ ನೆಗಿವಿ ಬಿಟ್ಟದ ಬಾಣ ನೆಗಿವಿಲ್ ನಿಮ್ಮ ಅಪ್ಪಗಳಿಗೆ ಬರೀ 7 ವರ್ಷ ಅವ್ರ ಇದ್ದಾಗ ನೆಗಿವಿದೀವಿ ನಾವು ಸಣ್ಣ ಕೂಸಿದ್ದಾಗ ಮತ್ತೊಂದು ಮಾತು ಕೇಳ್ರವ್ರು ಆಧ್ಯಾತ್ಮಿಕ ಜೋಡ್ಸಂದಾರ ಅವ್ರು ನನಗ ನಿಮ್ಮ ದೇವಿಗೆ 18 ಕೈ
9 ತಲೆ ಇರ್ಬೇಕಾಗಿತ್ತಲ್ಲ ಅಂದಿ. ಆಧ್ಯಾತ್ಮಿಕ ತಿಳಿದಟ್ ನಾ ಹೇಳ್ತಾನ ಬಾಗೋಜ. ಆಧ್ಯಾತ್ಮಿಕ ಕೇಳಿದ್ಯಲ್ಲ ನಾ, ನೀ ಕೇಳ ನನಗೊಂದು ಹುಮ್ಮಸ. ಯಾಕಂದ್ರೆ ಆಧ್ಯಾತ್ಮಿಕ ಜೋಡಿಸ್ ಬಾಯಿ ಇದು ನಂದಿ. 18 ಕೈ, 10 ಇಂದ್ರಿಯಗಳ, 8 ಮದಗಳ. 10 ಇಂದ್ರಿಯಗಳ 8 ಮದಗಳ ಇವು 18 ಅದು. ಇವು 18 ಕೈ ಅದು ಒಳಗಿನ ಒಳಗ ಈ ಶರೀರ ಒಳಗ 10 ಇಂದ್ರಿಯ 8 ಮದಗಳ 18 ಆತು. 9 ತಲೆ ಇರ್ಬೇಕಂದಿ. 9 ತಲೆನೂ ಅದಾವ. ಈಗ ನೋಡು, ನೀ ಕೇಳಿದ ವಿಷಯ ಎಲ್ಲ ಹಿಡ್ಕೊಳಕ್ ಇದೊಂದು ತಲೆ ಐತಿ. ಹಂಗ ನಿನಗ ಆತ್ಮ ಜೀವಾತ್ಮ ಬಂದು ಕುಡ್ಕೋಬೇಕಾದ್ರೆ ನವದ್ವಾರದವ ಈ ಶರೀರಕ್ಕೆ 9 ತಲೆಗಳು ಇದಕ್ಕೆ ಆದುವ. 10 ಇಂದ್ರಿಯಗಳ 8 ಮದಗಳ ನವದ್ವಾರಗಳ ನೀ ಹೇಳ್ದಂಗ ಆಧ್ಯಾತ್ಮಿಕ ಜೋಡಿಸೀನಿ. ಆದ್ರ ನಿಮ್ಮ ರಾವಣಗ 10 ತಲೆ ಇದ್ದು 20 ಕೈ ಇರ್ಬೇಕಾಗಿತ್ತಲ್ಲ, 2 ಕೈ ಯಾಕದಾವ್? ನಮ್ಮನ್ನ ಆಧ್ಯಾತ್ಮಿಕ ಜೋಡಿಸಿವು. ರಾವಣಗ 10 ತಲೆ 20 ಕೈ ಇರ್ಬೇಕಾಗಿತ್ತು, 2 ಯಾಕೆ ಉಳ್ದಾವ? ನಾನ ಸ್ವತಃ ಮಗಳನ್ನ ಸಹಿತ ಬಿಟ್ಟಿಲ್ಲೋ ನಿನ್ನ ರಾವಣ. ತಳ ಹಡ್ಡಿ ತೆಗದ್ರ ಮಗಳಾಗ್ತಾಳಕಿ ಸೀತಾ, ಮಗಳಾಗ್ತಾಳ ರಾವಣ. ಮಗಳನ್ನ ಓದಕಿಸಿಂದ ಲಂಕಾದಾಗ ಇಟ್ಟುಕೊಂಡು ಓದಕಿಸಿಂದ ಹಳ್ಯಾನ ಮಗಳ ದೂರ ಮಾಡ್ಬೇಕು ಬೇಕತ್ತೇನ. ಪಟ್ಟ ಹಣ ತೊಟ್ಟಿದ್ದೇನ ಅದನ್ನ? ಇಲ್ಲ. ನೀನ ಒಂದು ಮಾತು ಹೇಳಿದ್, ಯಥಾ ಭಕ್ತಿ ತಥಾ ದೇವ. ಹಂಗ 7 ಜನ್ಮ ಕೂಡಿ ಶತ್ರು ಆಗೋದು ಬೇಡ, 3 ಜನ್ಮಕ್ಕೆ ಆಗಬೇಕಾಗೈತಿ ನೀನು. ಅದಕ್ಕ ಮಗಳನ್ನು ಸಹಿತ ಕಬರ್ ಹಿಡದಿಲ್ಲ. ಅದಕ್ಕ ಅಪ್ಪ ಬಾಳ ದೊಡ್ಡ ಮಂದಿ. ಅಪ್ಪ ಇದ್ರ ಇರ್ಬೇಕಂತವ. ಜನ್ಮ ಕೊಟ್ಟ ಮಕ್ಕಳನ್ನ ಗುಬ್ಬಿಗತ್ಲಿ ಸಂರಕ್ಷಣೆ ಮಾಡ್ತಿರ್ಬೇಕ, ಕಣ್ಣಿನ ರೆಪ್ಪಿಯಾಗಿ ಇಟ್ಟುಕೊಂಡ. ಇವ ಅಪ್ಪ ಇವ್ ಬೇರೆ. ಇವ್ ನನಗೊಂದು ಮಾತಿನ ನಮಗೊಂದ್ ಜರ ಹೇಳ್ದವ, ಇದು ಹೆಣ್ಣಿನ ಜಾತಿನ ಬೇರೆ ಬಾಗುವಜ. ಹೆಣ್ಣಿನ ಜಾತಿ ಬ್ಯಾರೆ ಅಂದ್ಯಲ್ಲ, ನಿನ್ನ ಜಾತಿ ಅಂತ ಹೇಳ್ತಾನೆ ಕೇಳು. ನಿಂದ ಹೂಂತಿನ ಜಾತಿ ಇದ್ದಾಗ ನನಗೊಂದು ಮಾತಂದಿ, ಸೀರಿಯಾಗಿ ಹೇತಿ ಅಂದಿ. ಸೀರ್ಯಾಗ ಹೇತಿ ನೀನು ಅಂದಿ. ನಿನ್ನ ಜೀವ ಬಂದ ನನ್ನ ಸೀರ್ಯಾಗನ ಬಡ್ದಾಡಿ ಸಾಯ್ಲಕತ್ತದೋ ಬಾಗುವಾಜ. ಬಾಡಿಗೆ ಎತ್ತಿದ್ದಂಗ ನೀನು 8 ದಿವಸ ತಕ್ಕ ದುಡಿಸ್ಕೊತ ನಾಟ ದುಡಿಬೇಕು ಎಂದು ನಡಿಯತ್ತನ ಕೆವ್ವ. ಇಲ್ಲಿ ದುಡಿಲಾಕ ಬಂದಿ ನನ್ನ ಕೈಯಾಗಿನ ಆಳ ನೀನು. ಬಾಡಿಗೆ ಎತ್ತಿದ್ದಂಗ ಆವಂದ್ರ ಅವ, ಜಾವ ಅಂದ್ರ ಜಾವ, ಊಟ ಅಂದ್ರ ಊಟ, ಬೇಟ ಅಂದ್ರ ಬೇಟ. ಬಾಟ್ಲಿ ಹೋಯ್ತಿಲ್ಲ. ಹಂಗ ಇನ್ನೊಂದು ಮಾತ ಏನ್ರಿ, ಯಾವ ಪರಮಾತ್ಮನ ಸುದ್ದಿ ಹೇಳಿದಿ? ಲಿಂಗ ಇಟ್ಟಲ್ಲಿ ಗೋಕರ್ಣ ಆಗೈತಿ ಅಂತ ಹಿಂದಿನ ಸುದ್ದಿಗೆ ಹಾಡಿದ್ರಿ. ಪರಮಾತ್ಮ ಅಂದ್ರೆ ದೊಡ್ಡ ಮತ್ ಹೇಳಿದಿ. ಪರಮಾತ್ಮನ ಕುತ್ಕೊಂಡ ತಪ್ಪಾಗೈತಿದ್ದ ಯಾರ? ರಾವಣ. ಪರಮಾತ್ಮನ ಕೂತು ತಪ್ಪಾಗೈದಿದ್ದ. ತಪ್ಪಾಗೈದಾಗ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಕೇಳ್ತಾನ, ಏನಂತ? ನಿನ್ನ ಭಕ್ತಿಗೆ ಮೆಚ್ಚಿ ನೀ ಏನು ಬೇಡ್ತಿ ಬೇಡ ಅಂದ. ಅವ್ ಕೇಳಾವ, ಇವ್ ಕುಡಾವ, ಮತ್ತ ಇವ್ರು ಹ್ಯಾಂಡ್ರನ ಮೀಟಿಗೆ 10,000 ಗಂಡ ಹಾಡವ್ರು. ಅಲ್ಲ, ಸ್ವತಃ ರಾವಣ ಕೂತ್ ಹೇಳ್ತಾನ, ವಸ್ತ್ರ ವೈಡೂರ್ಯ ಮುತ್ತರತ್ನ ಆಸ್ತಿ ನನಗೇನು ಬೇಕಾಗಿಲ್ಲ, ನನಗೆ ನಿನ್ನ ಹೆಂಡತಿ ಬೇಕಾಗಿಲ್ಲ ಪಾರ್ವತಿ, ಪಟ್ಟು ಕಳ್ಸಕ್ಕಿ ನನ್ನ ಸಂಗಟ ಅಂದ ನಿನ್ನ ರಾವಣ. ಸ್ವತಃ ಮಾಡ್ಕೊಂಡ ಹೆಂಡತಿನ ಮತ್ತೊಬ್ಬನ ಸಂಗಟ ಕೊಟ್ಟು ಕಳಿಸ್ತಿ ಬಾಗುವಾಜ. ನೀ ಹೆಂಗ ನನ್ನ ಮೇಟಿಗೆ ಹಸ್ತಿ? ಯಾವ ಲೆಕ್ಕಿನಾಗ ಹಸ್ತಿ? ಅವಾಗ ಮುಂದೆ ಬಂದ ನಾರದ ಒಂದು ಮಾತು ಹೇಳ್ದ, ಯಾಕಂದ್ರ ಪಾರ್ವತಿನ ಬಿಡಿಸಬೇಕಾಗಿತ್ತು, ಬಿಡಿಸಲ್ದ ನಿರ್ವಾಹ ಇಲ್ಲ. ದೇವಲೋಕದಾಗಿನ ಅಪ್ಪನಿಂದ ಅಟ್ಟ ಆಗ್ತಿತ್ತ ಕೈಲಾಸದಾಗ. ನಾರದ ಬಂದ ಅಂದ, ಒಂದು ಮಾತು ಹೇಳಿದ್ದೀವ ಆಕೆನ ವೈಲಾತಿದಿ ವೈ ಕರೆ ಹಿವಾಳಿ ಹಿಂದೆ ತಿರುಗಿ ನೋಡ್ಬೇಡ, ಹಿಂದೆ ತಿರುಗಿ ನೋಡ್ಬೇಡ ಅಂದಿದ್ದ. ಹಿಂದೆ ತಿರುಗಿ ನೋಡಲ್ದ ರಾವಣ ಮುಂದೆ ನಡೆದಿದ್ದ ನಾರದ ಬಂದ ಬೆಂಕಿ ಹಚ್ಚಿದ್ ನೋಡ. ಏ ರಾವಣ, ಹಿಂದೆ ತಿರುಗಿ ನೋಡ್ಬೇಡ ಅಂದಾನ ಪರಮಾತ್ಮ. ಆಕಿ ಬೆನ್ನ ಹತ್ತಿ ಬರಕೇನ ಪಾರ್ವತಿ ಅದಳ, ಆಕಿ ಜಾಗನೇ ಬ್ಯಾರೆದಕ್ಕಿನ ಕಳಿಸ್ಯಾನ, ಬೇಕಾದ್ರೆ ಹಾಳಿ ನೋಡಂದ. ಹಿಂದೆ ಯಾವಾಗ ಹೊಳ್ಳಿ ನೋಡ್ದವಾಗ ಪಾರ್ವತಿ ಸುಮ್ಮ ಕಡೆ ತಂದ ತ ಕಡಿಯಾಕಾದಲ್ಲ, ಅಲ್ಲಿ ಬಂದವ್ರೊಬ್ರು ಬ್ಯಾರಿನದಾರ. ಹಂಗ ಮಾಡ್ಕೊಂಡು ಹೆಣ್ತಿನ ಭಕ್ತನ ಕೈಯ ಕೊಟ್ಟು ಕಳಿಸ್ತಿ ಅಂದ್ರ ನೀ ಹೆಂಗ ದೊಡ್ಡವಾಗ್ತಿ ಹೇಳು? ತಂಗಿ ದಡ್ಡು ನೀನ ಮತ್ತ ಹೆಚ್ಚು ಕಮ್ಮಿ ಮಾತ ಸೀರೆಯಾಗಿ ಹೇತುಕೊಂಡಿ ಅಂತ ನನಗೆ ಹೇಳಿದಿ. ಹೇಳ್ತಾರಲ್ಲ ಭಾಗವತ 84 ಲಕ್ಷಗೆಲ್ಲ ಸೀರೆ ಬೇಕಾಗ್ಯದ. ಯಾವ ಸೀರೆ? ನೀನು ಬರೇ ಚಡ್ಚನದಾಗಿಂದ ಕಲರ್ ಸೀರೆಯಾಗ ನಿನಗ್ ಮಳ್ಳಾಗಿದಿ. ನೀನು ಬಾಹುಬಲಿ ಅಂಗಡಿ, ಬರೇ ಬಾಹುಬಲಿ ಅಂಗಡಿ ಕಲರ್ ಸೀರೆಗೆ ಮಳ್ಳಾಗಿದಿ. ಈ ಶರೀರ ಅನ್ನುವಂತ ಸೀರೆ ಬೇಕ, ರಕ್ತ ಮಾಂಸ ಚರ್ಮ ರೋಮ 7 ಪದರ ಚರ್ಮ ಅನ್ನುವಂತ ಸೀರೆ ಬೇಕ. ನಿನಗಾಲ ನಿಮ್ಮ ಮುತ್ಯಾಗಾದ್ರೂ ಸುತ್ತಕೊಂಡೈತಿ ನನ್ನ ಚರ್ಮ ಬಿಟ್ಟಿಲ್ಲ. ಇದು ಮತ್ತ ಹೆಣ್ಣಿನ ಜಾತಿ ಬ್ಯಾಳ ಕೆಟ್ಟ ಅಂದಿ.
ನಂದು ಕೆಟ್ಟ ಅಂತ ಹೇಳ್ತೀನಿ ನನಗ ಕೆಟ್ಟ ನಿನ್ನ ಜಾತಿ ಅದ ಹೆಂಗ್ರಿ ನಿನ್ನ ಜಾತಿ ಹೆಂಗ ಹೆಂಗ್ರಿ ಹೋಂತಿನ ಜಾತಿ ಇದ್ದಂಗ ತಾನ ಉಚ್ಚಿ ತಾನ ಕುಡ್ಕೊಂಡು ಅವನು ಸಹಿತ ನೋಡಂಗಿಲ್ಲ ಉಲಟ ಅವನ ಮ್ಯಾಗ ಹೋಗ್ತದ ಇದು ಹೋತ ಅಂತ ಜಾತಿನಿಂದ ಹೌದಲ್ಲ ಹತ್ತು ನಮಗತ್ತೆ ಆಧಾರಕ್ಕ ಏ ಖರೆ ಐತಿ ಮಾತಾಡ್ಬೇಡ ಮಾತಾಡ್ಸ್ಕೊ ಏ ಖರೆ ಐತಿ